ಹಲೋ ಗೆಳೆಯರಿ, ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಸೊ ಇವತ್ತು ನಮಗೆ ಕ್ಷೇತ್ರ ಅಂತ ನಾನು ಫೋಟೋದಲ್ಲಿ ತೋರಿಸ್ತಿದ್ದೀನಲ್ಲ, ಇವರು ಬಂದುಬಿಟ್ಟು ಅವರ ಮಾಹಿತಿಯನ್ನು ಕಳಿಸಿರ್ತಾರೆ. ಮಾಹಿತಿ ಅಂದರೆ ಮದುವೆಯ ಮಮತೆಯ ಒಂದು ಮಾಹಿತಿ ಆಗಿರುತ್ತೆ. ನೀವೇನಾದರೂ ಸಿಂಗಲ್ ಆಗಿದ್ದರೆ ನಿಮ್ಮ ಡೀಟೇಲ್ಸ್ಗಳನ್ನು ಕೂಡ ನಮಗೆ ಕಳಿಸಿಕೊಡಿ, ನಾವು ಒಳ್ಳೆಯ ಹುಡುಗಿನ ಹುಡುಕಾಟ ಮಾಡಿಕೊಡ್ತೇವೆ. ವಯಸ್ಸು ಬಂದು ಇವ್ರು ಹೇಳ್ಕೊಂಡಿಲ್ಲ ಸ್ನೇಹಿತರೆ. ಅಪ್ ಟು ನನಗೆ ಒಂದು 25 ಒಳಗಡೆ ಅಪ್ ಟು 30 ಒಳಗಡೆ ಇದ್ದೇನೆ ಅಂತ ಅಷ್ಟೇ ಹೇಳಿದ್ದಾರೆ ಸ್ನೇಹಿತರೆ. ಇಷ್ಟಿದೆ, ಡೈರೆಕ್ಟಾಗಿ ಪರ್ಫೆಕ್ಟ್ ಅಂತ ಹೇಳಿಲ್ಲ ಸ್ನೇಹಿತರೆ ಕ್ಷೇತ್ರ ಅವರು. ನಾವು ಸ್ಟೇ ಬೆಳಗಾವಿ ಸಿಟಿನಲ್ಲಿ ಒಂದು ವಾಸವಾಗಿರೋದು. ಓನಾಗಿ ಬಿಸ್ನೆಸ್ ಮಾಡ್ತಿರ್ತಾರೆ ಇವರು. ತಿಂಗಳಿಗೆ ಒಳ್ಳೆಯ ಲಾಭ ಇದೆ ಆ ಒಂದು ಬಿಸ್ನೆಸ್ಸಿಂದ. ನೋಡೋದಕ್ಕೆ ಬಿಳಿಯ ಚರ್ಮ, ದಪ್ಪವಾಗಿರ್ತಕ್ಕಂಥ ಶರೀರ, ಅಪ್ಪಟ ದೇವರ ಭಕ್ತೆ ಆ್ಯಂಡ್ ಒಳ್ಳೆಯ ಒಂದು ಕುಟುಂಬದಿಂದ ಬಂದಿರತಕ್ಕಂಥ ಕ್ಷೇತ್ರ ಅವರು. ಹಲವಾರು ಕನಸುಗಳನ್ನು ಕಟ್ಟಿಕೊಂಡು ಕಾಯ್ತಾ ಇದ್ದಾರೆ ಮದುವೆ ಆಗುವಂಥ ಗಂಡಿಗೆ. ಸೊ ಬೆಳಗಾವಿ ಬಿಟ್ಬಿಟ್ಟು ಬೇರೆ ಒಂದು ಜಿಲ್ಲೆಯವನಾಗಿದ್ದರೆ ನಾನು ಒಪ್ಕೊಳ್ತೇನೆ. ಆ್ಯಂಡ್ ಅದೇ ರೀತಿಯಾಗಿ ನನ್ನನ್ನು ತುಂಬ ಅಂದರೆ ತುಂಬ ಮುಗ್ಧಳಾಗಿ ಪ್ರೀತಿಸಬೇಕು ಆ್ಯಂಡ್ ಏನೂ ಕೂಡ ಮುಚ್ಚಿಡಬಾರ್ದು ನನ್ನ ಹತ್ರ ಅಂತ ಹೇಳಿದ್ದಾರೆ ಸ್ನೇಹಿತರೆ ಕ್ಷೇತ್ರ ಅವರು. ಅವರ ಫೋಟೋ ನೋಡ್ಕೊಳ್ಳಿ, ಮುದ್ದಾಗಿದ್ದಾರೆ. ಇನ್ನು ಬಟ್ಟೆನಲ್ಲಿ ಇಷ್ಟು ಮುದ್ದು ಕಾಣಿಸ್ತಾರೆ ಸ್ನೇಹಿತರೆ. ಸಾರಿನಲ್ಲಂತರೂ ಕಣ್ಣು ಮುಚ್ಕೊಂಡು ನೋಡಬೇಕು, ಆ ರೀತಿಯಾಗಿ ಕಾಣಿಸ್ತಾರೆ. ಇನ್ನು ವಿಚಾರಕ್ಕೆ ಬರೋಣ. ಮೊದಲನೇದಾಗಿ ಫ್ಯಾಷನ್ ಜೀವನಕ್ಕೆ ನಾನು ಜಾಸ್ತಿ ಒತ್ತು ಕೊಡ್ತೇನೆ, ಆದರೆ ಎಲ್ಲ ರೀತಿಯ ಕೆಲಸನೂ ಕೂಡ ಕಲ್ತಿದ್ದೇನೆ ಅಂತ ಹೇಳಿದ್ದಾರೆ. ಸೊ ಇವರು ಬಟ್ಟೆ, ಡ್ರೆಸ್ಸಿಂಗ್ನೆಸ್ಸು ಆ್ಯಂಡ್ ಫ್ಯಾಷನೇಬಲ್ ಇದೆಲ್ಲ ಕೂಡ ಮಾಡ್ತಾರಂದರೂ ಕೂಡ ಮನೆಯಲ್ಲಿ ಎಲ್ಲ ಕೆಲಸ, ಅಡುಗೆ ಕೆಲಸ, ಸಾಂಸಾರಿಕ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸನೂ ಕೂಡ ಕಲ್ತಿರ್ತಾರೆ. ಸದ್ಯಕ್ಕೆ ಇದುವರೆಗೂ ಕೂಡ ಯಾವ ಒಂದು ಗಂಡಿನ ಸಂಪರ್ಕ ಇಲ್ಲ, ಫ್ರೆಂಡ್ಸು ಇಲ್ಲ, ಯಾರೂ ಕೂಡ ನನಗೆ ಇಲ್ಲ. ಆ್ಯಂಡ್ ಹುಡುಗ ಕೂಡ ಬಟ್ಟೆ, ಮನಸ್ಸು ಶುದ್ಧವಾಗಿ ಇರಬೇಕು. ಯಾವುದೇ ಒಂದು ವ್ಯಕ್ತಿ ಆಗಿರಲಿ, ಅವನು ಹಾಕಿಕೊಳ್ಳುವಂಥ ಬಟ್ಟೆ ಯಾವ ರೀತಿಯಾಗಿ ಸ್ವಚ್ಛ ಶುದ್ಧವಾಗಿರುತ್ತೋ ಅದೇ ರೀತಿಯಾಗಿ ಅವನ ಮನಸ್ಸು ಕೂಡ ಇರಲಿ ಅಂತ ಇವರು ಹೇಳಿದ್ದಾರೆ ಸ್ನೇಹಿತರೆ. ಓಪನ್ ಅಪ್ ಆಗಿ ಹೇಳಿದ್ದಾರೆ, ತಲೆಯಲ್ಲಿರಲಿ. ಇನ್ನು ಹಿರಿಯರಿಗೆ ಅಂತ ತಲೆ ಬಾಗಬೇಕು, ಅವರಿಗೆ ರೆಸ್ಪೆಕ್ಟ್ ಕೊಡಬೇಕು ಆ್ಯಂಡ್ ಇವರು ಹೇಳ್ದಂಗೆ ಕೇಳಬೇಕು. ಇವರು ಒಳ್ಳೆ ರೀತಿಯಲ್ಲಿ ಹೇಳ್ತಾರೆ, ಕೆಟ್ಟದಂತೂ ಏನು ಹೇಳಲ್ಲ, ಬಟ್ ಹೇಳ್ದಂಗೆ ಕೇಳಬೇಕು ಅಂತ ಹೇಳಿದ್ದಾರೆ. ಇದು ನಿಮ್ಮ ಹತ್ರ ಇರಬೇಕಾಗಿರ್ತಕ್ಕಂಥ ಪಾಯಿಂಟ್ಸ್ಗಳಾಗಿರುತ್ತೆ. ಅವ್ರವ್ರ ತಕ್ಕಂಗೆ ಅವ್ರವ್ರ ಹುಡುಗನ ಹುಡುಕಾಟ ಮಾಡ್ತಾರೆ. ನಾವು ಹೇಳೋದಕ್ಕೆ ಯಾರಲ್ವಾ, ಇದು ತಪ್ಪು ಅದು ತಪ್ಪು ಅಂತ. ಸೊ ನೋಡೋಣ, ಇನ್ನೂ ಸುಮಾರು ಥರ ಪ್ರೊಫೈಲ್ಗಳು ಕಳಿಸ್ತಾ ಇದ್ದಾರೆ. ಅದರ ತಕ್ಕಂಗೆ ನಾನು ವೀಡಿಯೋ ಮಾಡಿಬಿಟ್ಟು ತಿಳಿಸ್ತಾ ಹೋಗ್ತೇನೆ. ಈ ಕಡೆ ನೋಡೋದಾದರೆ ಅಪ್ ಟು ರೆಡ್ ಕಲರ್ ಕಾರು, ಬೆಂಜ್ ಮಾಡೆಲ್. ಓಕೆನಾ, ಬೆಂಜ್ ಮಾಡೆಲ್ ಕಾರು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಿರಬೇಕು ಅಂದರೆ ನೀವು ಅವರನ್ನು ಮದುವೆ ಆಗಬೇಕು. ಸೊ ಮದುವೆ ಆಗಬೇಕು ಅಂದರೆ ಅವರು ಹೇಳಿರ್ತಕ್ಕಂಥ ಪಾಯಿಂಟ್ಗಳೇನಿದೆ, 5 ಪಾಯಿಂಟ್ಗಳು, ಅದು ನಿಮ್ಮ ಹತ್ರ ಅಳವಡಿಸ್ಕೊಳ್ಬೇಕು. ಶುದ್ಧವಾಗಿರ್ತಕ್ಕಂಥ ಮನಸ್ಸು, ಶುದ್ಧವಾಗಿರ್ತಕ್ಕಂತಹ ಬಟ್ಟೆ ರೀತಿಯಲ್ಲಿರಬೇಕು. ಆ್ಯಂಡ್ ಅಪ್ ಟು ಅವ್ರು ಹೇಳಿರ್ತಕ್ಕಂಥದ್ದು ಏನಂದರೆ, ಹುಡುಗ ಯಾವುದಾದ್ರೂ ಕೆಲಸ ಮಾಡ್ತಿರಲಿ, ನಾನು ಮಾಡ್ತಕ್ಕಂಥ ಬಿಸ್ನೆಸ್ಗೆ ಹೆಲ್ಪ್ಫುಲ್ಲಾಗಿ ಒಂದು ಹೆಲ್ಪ್ ಮಾಡುವಷ್ಟು ತಲೆ ಅವ್ರಿಗೆ ಇರಬೇಕು. ಇವರು ಬಂದುಬಿಟ್ಟು ತಿಂಗಳಿಗೆ ಏನಿಲ್ಲ ಅಂದರೂ ಒಂದು 60,000 ರೂಪಾಯಿ ಅದರಿಂದ ಲಾಭ ತೆಗಿತಿದ್ದಾರೆ ಬಿಸ್ನೆಸ್ಸಿಂದ. ಅದೇನು ಬಿಸ್ನೆಸ್ ಅಂತ ನಮಗೆ ಕ್ಲಿಯರಾಗಿ ಹೇಳಿಲ್ಲ. ಸೊ ಅದೇ ಒಂದು ದುಡ್ಡಿನಿಂದಲೇ ಇವರು ಈ ಒಂದು ರೆಡ್ ಕಲರ್ ಕಾರನ್ನು ಕೂಡ ಪರ್ಚೇಸಿಂಗ್ ಮಾಡಿರ್ತಾರೆ ಸ್ನೇಹಿತರೆ. ಬ್ಲ್ಯಾಕ್ ಆ್ಯಂಡ್ ರೆಡ್ ಕಲರಲ್ಲಿ ಏನು ನೋಡ್ತಿದ್ದಾರೆ ಈ ಒಂದು ಕಾರನ್ನು. ಆಫ್ಟರ್ ಇದು ಬಂದುಬಿಟ್ಟು 6.18 ಸೆಕೆಂಡ್ ಈ ಒಂದು ಗ್ಲಾಸಸ್ ಇಂಚಸ್ನಲ್ಲಿ ಇದೆ ಸ್ನೇಹಿತರೆ. ಅಂದರೆ ಎಷ್ಟೇ ಸ್ಪೀಡ್ನಲ್ಲಿ ಹೋದ್ರೂ ಕೂಡ ಏನೆಲ್ಲ ಕಂಟ್ರೋಲ್ ಆಗಬೇಕು ಅದೆಲ್ಲರೂ ಕೂಡ ಇದರಲ್ಲಿ ಕಂಟ್ರೋಲ್ ಆಗುತ್ತೆ ಅಂತ ತಿಳಿಸಿರ್ತಕ್ಕಂಥದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಜೊತೆಗೆ ಒಳ್ಳೆಯ ಒಂದು ಮಾಡೆಲಲ್ಲಿ ಈ ಒಂದು ಕಾರಿದೆ. ಅವರು ಕೂಡ ಚೆನ್ನಾಗಿದ್ದಾರೆ ಸ್ನೇಹಿತರೆ. ಅವರಲ್ಲಿ ಏನು ಭೀ ಕೂಡ ತೊಂದರೆನೇ ಇಲ್ಲ, ಅಷ್ಟೊಂದು ಮುಗ್ಧವಾಗಿದ್ದಾರೆ. ಸೊ ವಿಚಾರ ಅಂದರೆ ಕೆಲವೊಂದಿಷ್ಟು ಹುಡುಗಿಯರಿಗೆ ಆಸೆ ಇರುತ್ತಲ್ವ, ಇವಾಗ ನೋಡಿ ನನಗೆ ಹೀರೋ ಥರ ಇರಬೇಕು ಆ್ಯಂಡ್ ಆ ಹೀರೋ ಥರ ಇರಬೇಕು ಅಂತ ಆಸೆ ಪಡ್ತಾರೆ. ಅದರಲ್ಲಿ ಇವರು ಕೂಡ ಒಬ್ಬರು ಕ್ಷೇತ್ರ ಅವರು ಇದೇ ರೀತಿ ಇರಬೇಕು ಅಂತ ಆಸೆ ಪಟ್ಟಿದ್ದಾರೆ. ಸೊ ತಪ್ಪೇನಿಲ್ಲ. ಆ್ಯಂಡ್ ನೀವು ಮಾಡಬೇಕಾಗಿರೋ ಸಿಂಪಲ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಪಾಯಿಂಟು, ಬೇಗ ಬೇಗ ನಿಮ್ಮ ಒಂದು ಹೆಸರು, ನಿಮ್ಮ ಊರು ಮತ್ತು ನಿಮ್ಮ ನಂಬರನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿಕೊಡಿ. ಖುದ್ದಾಗಿ ಅವರು ಪ್ರತಿಯೊಂದು ಕಮೆಂಟನ್ನು ಚೆಕ್ ಮಾಡಿ ಒಬ್ಬನಿಗೆ ರಿಪ್ಲೈ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಸುಮಾರು ಜನ ಕಮೆಂಟ್ ಮಾಡ್ತಿದ್ದೀವಿ, ಯಾರೂ ರಿಪ್ಲೈ ಕೊಡ್ತಿಲ್ಲ ಅಂತ ಅಂದ್ಕೊಳ್ತಾ ಇದ್ದಾರೆ. ವೇಟ್ ಮಾಡಿ, ಅವ್ರಿಗೂ ಕೂಡ ಇಷ್ಟ ಆಗಬೇಕು. ನೀವು ಮಾಡಿದ ತಕ್ಷಣ ರಿಪ್ಲೈ ಕೊಡೋಕ್ಕಾಗಲ್ಲ ಅವ್ರು, ಯಾಕಂದರೆ ಸುಮಾರು ಒಂದು ವೀಡಿಯೋದಲ್ಲಿ ಒಂದು 500 ಜನ ಒಬ್ಬೊಬ್ಬ ಅಂದರೆ ಮಾಡಿರ್ತಾರೆ ಕಮೆಂಟು. ಅದರಲ್ಲಿ ಅವ್ರಿಗೆ ಇಷ್ಟ ಆಗುವಂಥ ಹುಡುಗನ ಹುಡುಕಾಟ ಮಾಡಬೇಕಲ್ವ, ಅದ್ರ ಮಧ್ಯೆ ಅವ್ರಿಗೆ ಸಿಕ್ಕಿದೆ ಅಂತಂದರೆ ನಿಮಗೆ ರಿಪ್ಲೈ ಕೊಡೋಕ್ಕಾಗಲ್ಲ. ಸೊ ಕಾಯೋಣ, ಒಟ್ಟಿನಲ್ಲಿ ನಿಮಗೆ ಒಳ್ಳೆಯ ಹುಡುಗಿನೇ ಹುಡುಕಾಟ ಮಾಡಿಕೊಡ್ತೀನಿ, ತಾಳ್ಮೆ ಇರಲಿ ಅಂತ ನಾನು ಕೂಡ ಹೇಳ್ತೇನೆ. ಆ್ಯಂಡ್ ಈ ಒಂದು ಕಾರಿನ ಒಳಗಡೆ ಇರ್ತಕ್ಕಂಥ TV ಸ್ಪೇಸು, ಏರ್ ಬ್ಯಾಗ್, ಇಲ್ಲಿ AC ಆನ್ ಆಗುತ್ತೆ ಸ್ನೇಹಿತರೆ, ಪಕ್ಕದಲ್ಲಿ AC. ಈ ಒಂದು ಸ್ಟೇರಿಂಗ್ ಅಪ್ ಟು ಈ ಒಂದು ಪಾಯಿಂಟಲ್ಲೇ ಏರ್ ಬ್ಯಾಗ್ ಆನ್ ಆಗುತ್ತೆ. ಅಂದರೆ ಆಕ್ಸಿಡೆಂಟ್ ಆಗಿರ್ಬೇಕಂತ ಸಂದರ್ಭದಲ್ಲಿ ಆಟೋಮೆಟಿಕಲಿ ಯಾವುದಕ್ಕಾದ್ರೂ ಗುದ್ದಿದ್ರೆ ಏರ್ ಬ್ಯಾಗ್ ಆನ್ ಆಗುತ್ತೆ ಸ್ನೇಹಿತರೆ.
ಅದು ಬಂದ್ಬಿಟ್ಟು ಎದೆಗೆ ತಾಗುತ್ತೆ ಸೇಫ್ಟಿಯಾಗಿ. ಅಷ್ಟೊಂದು ಲಾಂಗ್ ಡ್ರೈವ್ ಹೋಗಿದ್ರೆ ಸ್ವಲ್ಪ ಸೇಫಾಗಿ ಹೋಗಿ, ಒಳ್ಳೆಯದಾಗಲಿ, ಅವರು ನಿಮ್ಮವರಾಗಲಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ನಮಸ್ತೆ.